ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಶ್ರೀರಾಮನ ದರ್ಶನವನ್ನು ಪಡೀಲಿಕ್ಕೆ ಅಂತೇಳಿ ಮುಸ್ಲಿಂ ಬಾಂಧವರು ಸುಮಾರು 350 ಜನ ಯಾವುದೇ ರೀತಿಯ ಬಸ್ಸುಗಳಲ್ಲಾಗಲಿ ಕಾರುಗಳಲ್ಲಾಗಲಿ ಬರದೆ ಕೇವಲ ತಮ್ಮ ಕಾಲ್ನಡಿಗೆಯಲ್ಲೇ ಸುಮಾರು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬಂದು ಶ್ರೀರಾಮನ ದರ್ಶನವನ್ನು ಪಡೆದಿದ್ದಾರೆ. ಅಂತಹ ದರ್ಶನವನ್ನು ಪಡೆದಿರ್ತಕ್ಕಂತಹ ಮುಸ್ಲಿಂ ಬಾಂಧವರು ದರ್ಶನವನ್ನು ಪಡೆದ ನಂತರದಲ್ಲಿ ಯಾವ ರೀತಿಯ ಸಂದೇಶವನ್ನು, ಯಾವ ರೀತಿಯ ಮೈ ಝುಮ್ ಎನ್ನುವಂತೆ ಮಾತುಗಳನ್ನಾಡಿದರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವರದಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ವಿವರವನ್ನು ನೋಡೋಣ. ಹಾಗೆ ಬಂಧುಗಳೇ, ಶ್ರೀರಾಮನ ನಿರ್ಮಾಣದ ಕಾರ್ಯಕ್ಕೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ಭಕ್ತರ ಪೈಕಿ ಯಾರು ಹೆಚ್ಚಿನ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅಥವಾ ನೀಡಿದ್ದಾರೆ ಎನ್ನುವಂತಹ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲೂ ಕೂಡ ನೋಡುವಂತಹ ಕೆಲಸವನ್ನು ಮಾಡೋಣ. ಬಂಧುಗಳೇ, ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದೀರಾ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಈ ಎಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ. ನನ್ನ ಶ್ರಮಕ್ಕೆ ನಿಮ್ಮ ಮೆಚ್ಚುಗೆಯ ಕೇವಲ ಒಂದೇ ಒಂದು ಲೈಕನ್ನು ಬಯಸುತ್ತೇನೆ ಅಷ್ಟೇ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಹೌದು ಬಂಧುಗಳೇ, ಸಾಕಷ್ಟು ರೀತಿಯ ವೈಮನಸ್ಸುಗಳ ನಡುವೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣಗೊಂಡು ಜನವರಿ 22ರಂದು ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಬಹಳ ಅದ್ಧೂರಿಯಾಗಿ ಇಡೀ ವಿಶ್ವವೇ ಭಾರತದೆಡೆಗೆ ತಿರುಗಿ ನೋಡುವಂತೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದರ ನಡುವೆ ಸುಮಾರು 500 ವರ್ಷಗಳ ಹಿಂದಿನಿಂದನೂ ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮನ ನಿರ್ಮಾಣದ ಕಾರ್ಯ ಅಥವಾ ಶ್ರೀರಾಮನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಹಿಂದೂಗಳ ಕನಸಾಗಿತ್ತು. ಕೊನೆಗೂ ಕೂಡ ಹಲವಾರು ರೀತಿಯ ವೈಮನಸ್ಸುಗಳ ನಡುವೆ, ಹಲವಾರು ರೀತಿಯ ಸಂಘರ್ಷಗಳ ನಡುವೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ಜರುಗಿ ರಾಮ ಮಂದಿರ ಇವತ್ತು ಅಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಮೊದಲು ಅಲ್ಲಿರ್ತಕ್ಕಂತಹ ಕೆಲ ಮುಸ್ಲಿಂ ಬಾಂಧವರು ಏನು ಮಾಡಿದರು ಅಂತಂದರೆ ರಾಮನ ನಿರ್ಮಾಣದ ಕಾರ್ಯಕ್ಕೆ ಅಡ್ಡಿ ಆತಂಕವನ್ನು ವ್ಯಕ್ತಪಡಿಸಿದ್ದರು. ತದನಂತರದಲ್ಲಿ ಈ ವಿಚಾರ ಕೋರ್ಟಿನ ಮೊರೆಗೆ ಹೋಗುತ್ತೆ. ಸುಪ್ರೀಂ ಕೋರ್ಟು ಕೊನೆಗೆ ಆ ಪ್ರದೇಶದಲ್ಲಿ ರಾಮ ಮಂದಿರ ಮೊದಲು ಇತ್ತು ಎಂದು ಹೇಳಲಾಗುವಂತಹ ಕೆಲವೊಂದು ದಾಖಲಾತಿಗಳು ಸಿಕ್ಕರೆ ಆ ಒಂದು ಪ್ರದೇಶವನ್ನು ಮುಸ್ಲಿಂ ಬಾಂಧವರಿಂದ ಹಿಂದೂ ಬಾಂಧವರಿಗೆ ಕೊಡಿಸುವುದಾಗಿ ಒಂದು ಮಾತನ್ನು ಹೇಳುತ್ತೆ. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚನ್ನು ಮಾಡಲಿಕ್ಕೆ ಭಾರತದ ಪುರಾತತ್ವ ಇಲಾಖೆಯನ್ನು ನೇಮಕ ಮಾಡಲಾಗ್ತದೆ. ಅಲ್ಲಿ ಅಧಿಕಾರಿಗಳು ಹೋಗಿ ಮೊದಲು ಇಲ್ಲಿ ಈ ಪ್ರದೇಶದಲ್ಲಿ ರಾಮ ಮಂದಿರ ಇತ್ತೋ ಅಥವಾ ಇಲ್ಲವೋ ಎನ್ನುವುದನ್ನು ಪರಿಶೀಲನೆ ಮಾಡ್ತಾರೆ. ತದನಂತರದಲ್ಲಿ ರಾಮ ಮಂದಿರ ಅಲ್ಲಿ ಮೊದಲು ಇತ್ತು ಎಂದು ಹೇಳಲಾಗುವಂತಹ ಒಂದಿಷ್ಟು ಕುರುಹುಗಳು ಅಲ್ಲಿ ಸಿಗ್ತವೆ. ಅದರ ಆಧಾರದ ಮೇಲೆ ಕೋರ್ಟು ಒಂದು ತೀರ್ಪನ್ನು ನೀಡುತ್ತೆ. ಹೌದು, ಅದು ಹಿಂದೂಗಳಿಗೆ ಸೇರಿರ್ತಕ್ಕಂತಹ ಜಾಗ, ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಆದೇಶವನ್ನು ನೀಡ್ತದೆ. ಹಾಗೆ ಮುಸ್ಲಿಂ ಬಾಂಧವರಿಗೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ತದನಂತರದಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತದೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದೇ ಜನವರಿ 2024 ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಇಡೀ ವಿಶ್ವವೇ ನಮ್ಮತ್ತ ನೋಡುವಂತೆ ಬಹಳ ಅದ್ಧೂರಿಯಾಗಿ ಆಚರಣೆಯನ್ನು ಅಥವಾ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರ ನಡುವೆ ಕೆಲ ಮುಸ್ಲಿಂ ಬಾಂಧವರು ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ನಾವು ಬರುವುದಿಲ್ಲ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ನಡುವೆಯೇ ಕೆಲವೊಂದಿಷ್ಟು ಮುಸ್ಲಿಂ ಬಾಂಧವರು 350 ಮುಸ್ಲಿಂ ಬಾಂಧವರು ಇವತ್ತು ರಾಮಲಲ್ಲನ ದರ್ಶನವನ್ನು ಪಡೆಯಲಿಕ್ಕೆ ತಮ್ಮ ಇಡೀ ದಿನ ಕಾಲ್ನಡಿಗೆಯಲ್ಲೇ ಯಾವುದೇ ಶೂಗಳನ್ನು ಬಳಸದೆ, ಯಾವುದೇ ರೀತಿಯ ಆಡಂಬರದ ಕಾರುಗಳಲ್ಲಿ ಬರೋದಾಗಲಿ ಅಥವಾ ಬಸ್ಸುಗಳಲ್ಲಿ ಬರುವುದಾಗಲಿ ಮಾಡದೆ ಕೇವಲ ತಮ್ಮ ಭಕ್ತಿಗೋಸ್ಕರ, ರಾಮನ ಮೇಲೆ ಇರತಕ್ಕಂತಹ ಭಕ್ತಿಗೋಸ್ಕರ ರಾಮ ಹಾಗೂ ಅಲ್ಲ ಎರಡೂ ದೇವರು ಒಂದೇ ದೇವರ ಎರಡು ಹೆಸರುಗಳು ಇದ್ದಂತೆ ಎನ್ನುವ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮ ಕಾಲ್ನಡಿಗೆಯಲ್ಲೇ ಇವತ್ತು ಅಯೋಧ್ಯೆಗೆ ರಾಮ ಮಂದಿರದ ನಿರ್ಮಾಣದ ಹಾಗೂ ರಾಮನ ಮೂರ್ತಿಯನ್ನು ನೋಡುವ ಸಲುವಾಗಿ 350 ಜನ ಮುಸ್ಲಿಂ ಬಾಂಧವರು ಭೇಟಿ ಕೊಟ್ಟು ರಾಮನ ದರ್ಶನ ಪಡೆದ ನಂತರದಲ್ಲಿ ಹೇಳಿರುವಂತಹ ಮಾತುಗಳು ಇವಾಗಿರ್ತವೆ. ನಮಗೆ ಬಹಳ ನೋವಾಗಿತ್ತು. ಕಾಲ್ನಡಿಗೆಯಲ್ಲಿ ಬರುವುದು ಅಷ್ಟೊಂದು ಸುಖಕರವಾಗಿರಲಿಲ್ಲ. ಬಂಧುಗಳೇ, ಮುಸ್ಲಿಂ ಬಾಂಧವರು ಪಟ್ಟಂತಹ ಕಷ್ಟ ಎಷ್ಟು ಅಂತಂದರೆ
ತಮ್ಮ ಕಾಲ್ನಡಿಗೆಯಲ್ಲೇ ರಾತ್ರಿ ಇಡೀ 25 ಕಿಲೋಮೀಟರ್ ಗಟ್ಟಲೆ ಅವರು ಕಾಲ್ನಡಿಗೆಯಲ್ಲಿ ನಡೆಯುತ್ತಾರೆ. ತದನಂತರ ಒಂದಿಷ್ಟು ಸಮಯ ರೆಸ್ಟನ್ನು ಪಡೆದುಕೊಳ್ತಾರೆ. ಮತ್ತೆ ಪುನಃ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ನಡೆದು ಸುಮಾರು ದಿವಸಗಳ ಕಾಲ ನಡೆದು 350 ಜನ ಮುಸ್ಲಿಂ ಬಾಂಧವರು ಕೊನೆಗೂ ಕೂಡ ಅಯೋಧ್ಯೆಯ ರಾಮ ಮಂದಿರದ ದರ್ಶನವನ್ನು ಪಡಿತಾರೆ. ನಮಗೆ ಬಹಳ ನೋವಾಗಿತ್ತು. ಜೊತೆಗೆ ಆ ಎಲ್ಲ ನೋವುಗಳು ಕೂಡ ದರ್ಶನವನ್ನು ಪಡೆದ ನಂತರದಲ್ಲಿ ಮಾಯವಾದಂತಾಗಿದೆ ಎಂದು ಆಶ್ಚರ್ಯ ಹೇಳಿಕೆಯನ್ನು ಮುಸ್ಲಿಂ ಬಾಂಧವರು ಕೊಟ್ಟಿದ್ದಾರೆ. ಬಂಧುಗಳೇ, ಇದೆಲ್ಲ ಒಂದು ಕಡೆಯಾದರೆ ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ಯಾರೂ ಕೂಡ ಊಹೆಯನ್ನು ಮಾಡಿರದೇ ಇರತಕ್ಕಂತಹ ರೀತಿಯಲ್ಲಿ ಓರ್ವರು ಅಷ್ಟು ದೊಡ್ಡ ಮೊತ್ತದ ಆದಾಯವನ್ನು, ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿದ್ದಾರೆ. ಅವರು ಯಾರೆಂದರೆ ದಿಲೀಪ್ ಕುಮಾರ್. ಬಂಧುಗಳೇ, ಶ್ರೀರಾಮನ ನಿರ್ಮಾಣದ ಕಾರ್ಯಕ್ಕೆ ದೇಣಿಗೆಯನ್ನು ಕೊಟ್ಟವರ ಪೈಕಿ ಹಲವಾರು ರೀತಿಯ ವ್ಯಕ್ತಿಗಳನ್ನು ನಾವು ಇಲ್ಲಿ ನೋಡಬಹುದು. ಅದರಲ್ಲೂ ಕೂಡ ದೇಣಿಗೆಯಲ್ಲಿಯೇ ಬಹಳ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ನೋಡೋದಾದರೆ ಅವರ ಹೆಸರು ದಿಲೀಪ್ ಕುಮಾರ್ ಅಂತ ಹೇಳಿ. ಅವರು ಮೂಲತಃ ಸೂರತ್ನವರಾಗಿರ್ತಾರೆ. ಅವರು ವಜ್ರದ ವ್ಯಾಪಾರಿಗಳಾಗಿದ್ದು ಇವರು 101 kg ಚಿನ್ನವನ್ನು ದಾನವನ್ನಾಗಿ ನೀಡಿದ್ದಾರೆ. ಇದರ ಬೆಲೆ ಸರಿಸುಮಾರು 68 ಕೋಟಿ ಮೊತ್ತದ ಹಣ ಎಂದು ಹೇಳಲಾಗ್ತದೆ. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣ 11 ಕೋಟಿ ರೂಪಾಯಿಯನ್ನು ದೇಣಿಗೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಕನ್ನಡಿಗರಾಗಿರ್ತಕ್ಕಂತಹ ಆರ್ ಶೇಷಾದ್ರಿ ಎನ್ನುವಂಥವರು 1.5 ಎಕರೆಯಷ್ಟು ಭೂಮಿಯನ್ನು ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ದಾನವನ್ನಾಗಿ ಕೊಡುವುದರ ಜೊತೆಗೆ 10 ಕೋಟಿ ರೂಪಾಯಿಯನ್ನು ದಾನವನ್ನಾಗಿ ಕೊಟ್ಟಿದ್ದಾರೆ. ಹಾಗೆಯೇ 11.3 ಕೋಟಿ ದೇಣಿಗೆಯನ್ನು ನೀಡಿದ ಆಧ್ಯಾತ್ಮಿಕ ನಾಯಕ ಮುರಾರಿ ಬಾಬು ಮತ್ತು ಬ್ರಿಟನ್ ರಾಮ ಭಕ್ತರು ಪ್ರತ್ಯೇಕವಾಗಿರ್ತಕ್ಕಂತಹ 8 ಕೋಟಿಯನ್ನು ದೇಣಿಗೆ ನೀಡಿದ್ದಾರೆ. ಇನ್ನು ಭಕ್ತರು ಮಾತ್ರ ರಾಮ ಮಂದಿರಕ್ಕೆ ದೇಣಿಗೆ ನೀಡಿಲ್ಲ. ಬದಲಾಗಿ ವಿಶ್ವಾದ್ಯಂತ ದೇವಾಲಯಗಳ ದೇಣಿಗೆಗಳ ಪಟ್ಟಿಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ದೇಣಿಗೆಯಾಗಿ 10 ಕೋಟಿ ಕೊಡುಗೆಯನ್ನು ನೀಡುವ ಮೂಲಕ ಪಟ್ನಾದ ಮಹಾವೀರ ಮಂದಿರವು ಅಗ್ರಗಣ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ ಬಂಧುಗಳೇ, ಕೇವಲ ಭಕ್ತರು ಮಾತ್ರ ರಾಮ ಮಂದಿರದ ನಿರ್ಮಾಣದ ಕಾರ್ಯಕ್ಕೆ ಸಹಾಯವನ್ನು ಅಥವಾ ದಾನವನ್ನು ಮಾಡಿಲ್ಲ. ಬದಲಾಗಿ ದೇವಾಲಯದಿಂದ ದೇಣಿಗೆ ಬರುತ್ತೆ ಅಂತಂದರೆ ರಾಮನ ಮೇಲೆ ಇರ್ತಕ್ಕಂತಹ ಪ್ರೀತಿ, ರಾಮನ ಮೇಲೆ ಇರ್ತಕ್ಕಂತಹ ಗೌರವ, ರಾಮನ ಮೇಲೆ ಇರ್ತಕ್ಕಂತಹ ಭಕ್ತಿ ಅದೆಷ್ಟರ ಮಟ್ಟಿಗೆ ಭಕ್ತಾದಿಗಳನ್ನು ಸೆಳೆಯುತ್ತೆ ಎನ್ನುವಂಥದ್ದು. ಬಂಧುಗಳೇ, ನೀವು ಏನಾದರೂ ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೊತೆಗೆ ನಿಮ್ಮ ಮೆಚ್ಚುಗೆಯ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಭರಿತವಾಗಿರ್ತಕ್ಕಂತಹ ಸುದ್ದಿಯನ್ನು ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ.